ಮಾಯಾ, ಸಾರಿ, ಇವತ್ತು ಅಕ್ಕ ಮತ್ತು ಭಾವ ಇಲ್ಲಿಗೆ ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸರಿ ಹೊರಡಣ್ವಾ? ನೀನು ಆಟೋ ಮಾಡ್ಕೊಂಡು ಹೋಗ್ಬಿಡ್ತೀಯಾ? ಆಟೋಲ? ಯಾಕೆ? ಅಲ್ಲ, ಮನೆ ಹತ್ರ ಯಾರಾದರೂ ನೋಡಿದ್ರೆ ಕಷ್ಟ ಅಂತ ನಾನು ಇಲ್ಲಿಂದ ನೇರ ಹೋಟ್ಲಿಗೆ ಹೋಗ್ಬಿಡ್ತೀನಿ. ಪ್ಲೀಸ್ ಆಟೋ ಮಾಡ್ಕೊಂಡು ಹೋಗ್ಬಿಡು. ಪಾಪ ನಿಮಗೂ ಏನೋ ಕೆಲಸ ಇದೆ ಅಂತಿದ್ದೀರಾ. ನಾನು ಹೋಗ್ತೀನಿ, ನೀವು ಹೋಗಿ. ಏ ಪಕೋಡ, ಎಲ್ಲೋ ಹೋದ್ರು ಅವರು? ಏನಾಯ್ತು ಅವ್ರಿಗೆ? ಸಮಸ್ಯೆ ಬಂದ್ರೆ ಅಷ್ಟೇ ತಲೆ ಕೆಡಿಸ್ಕೋಬೇಕು, ಹೋದ್ರೆ ಅಲ್ಲ. ಬಿಟ್ಟಾಕೋ, ಅವಳಾಗೆ ಓದ್ಲಲ್ಲ, ಇನ್ಯಾವ ತಲೆನೋವು ಇರಲ್ಲ ನಮ್ಗೆ. ಅಲ್ಲ ಮಗ, ಅವಳು ಏನಕ್ಕೆ ಬಂದ್ಲು? ಏನಕ್ಕೆ ಹೋದ್ಲು? ಅದು ಅಷ್ಟು ಅರ್ಜೆಂಟಲ್ಲಿ? ನನಗೇನು ಅರ್ಥ ಆಗ್ತಲ್ಲ ಮಗ. ಇಲ್ಲೇನೋ ಸಮಸ್ಯೆ ಇದೆ. ಏನಪ್ಪ ಸಮಸ್ಯೆ? ಅಲ್ಲ, ಕರಿ ಅಳಿಮಯ, ಕರಿ ಕರಿ. ಕೃಷ್ಣ, ಏಯ್ ಕರಿಯೋ, ಕರಿಯೋ. ಓ ಬನ್ನಿ ಬನ್ನಿ, ನೀವೇನಿಲ್ಲಿ? ನಿಮ್ ಹೋಟೆಲ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸರಿ ಸರಿ, ಬನ್ನಿ ಒಳಗೆ ಕುತ್ಕೊಳ್ಳಿ. ನಿಮ್ಮ ಅಣ್ಣಿಲ್ವೋ? ಅಣ್ಣ ಹೊರಗೋಗಿದ್ದಾನೆ, ಇನ್ನೇನ್ ಬಂದ್ಬಿಡ್ತಾನೆ. ಓ, ನಾನು ಇಲ್ಲೇ ಇದ್ದೀನಿ. ಬಂದೆ. ನೀವೇನಿಲ್ಲಿ? ಅದು ಇಲ್ಲೇ ಹತ್ರದಲ್ಲಿ ಸ್ವಲ್ಪ ಕೆಲ್ಸ ಆಯ್ತು, ಹಾಗೆ ನಿಮ್ ಹೋಟೆಲ್ ನೋಡ್ಕೊಂಡು ಹೋಗೋಣ ಅಂತ ಓ, ಬಂದ್ವಿ. ಒಳ್ಳೇದಾಯ್ತು. ಬನ್ನಿ 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 ಬನ್ನಿ. ಏಯ್ ಕೃಷ್ಣ, ಬಂದವ್ರನ್ನ ಹಾಗೆ ನಿಲ್ಸ್ಕೊಂಡು ಮಾತಾಡ್ತೀಯ? ಸಾರಿ ಅಣ್ಣ, ಪಕೋಡ ಹಿಡ್ಕೊ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡಿ, ಕೂತ್ಕೊಳ್ಳಿ. ಬನ್ನಿ ಬರ. ಬನ್ನಿ. ಕೃಷ್ಣ, ಹೋಗು, 2 ಊಟ ತಗೊಂಡ್ ಬಾ. ಬೇಡ ಬೇಡ ಬೇಡ, ಊಟ ಆಗಿದೆ. ಬೇಡ 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 ಬೇಡ. ಹಾಗಂದ್ರೆ ಹೇಗೆ? ಕಾಫಿನಾದ್ರೂ ತಗೊಳ್ಳಿ. ಬೇಡ ಅಂತ ಹೇಳಿದ್ನಲ್ಲ. ಕಾಫಿ ಕಾಫಿ ಆಗುತ್ತೆ, ತಗೊಂಡ್ ಬಾಪ. ಕೃಷ್ಣ, ಹೋಗೋ, 2 ಕಾಫಿ ತಗೊಂಡ್ ಬಾ. ಸರಿ ಅಣ್ಣ. ಬೇಗ ಬೇಗ 2 ಕಾಫಿ. ಸರ್, ಬಿಲ್ ತಗೊಳ್ಳಿ. ಅದು ಬಂದೆ. ಹೋಗ್ ಬನ್ನಿ. ಬಂದೆ. ಅಮ್ಮ, ನಿಮ್ದು 250 ರೂಪಾಯಿ ಆಗಿದೆ, ಚೇಂಜ್ ಇಲ್ಲ. ದಯವಿಟ್ಟು ಫೋನ್ ಪೇ ಮಾಡ್ಬಿಡ್ತೀರಾ? ರೀ, ನೀವ್ ಹೀಗ್ ಮುಖ ಊದಿಸ್ಕೊಂಡ್ ಕೂತ್ಕೊಂಡ್ರೆ ಏನ್ ಅನ್ಕೊಳಲ್ಲ. ಸ್ವಲ್ಪ ನಗ್ನಗ್ತಾ ಇರಿ. ಯಾವನೇನು ಅಂದ್ಕೊಂಡು ನನ್ಗೇದು? ಮತ್ತೆ ನೀನು ನಾನು ಸಿಟ್ಟು ತರಿಸ್ಬೇಡ. ಆಯ್ತಾಯ್ತು, ಅಟ್ಲೀಸ್ಟ್ ನನ್ಗೋಸ್ಕರನಾದ್ರೂ ನಗ್ರಿ. ನಗ್ತಾರಂತೆ, ನಗ್ತಾರೆ. ಸರ್, ಆಗಿದೆ ಸರ್. ಹಾ, ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ರೀ, ಕಾಫಿ ಅಂತೆ, ಕಾಫಿ. ಕುಡಿ. ಇದೇನ್ ಕಾಫಿನ? ಕಲ್ಗಚ್ಚಿದ್ದಂಗಿದೆ. ಕಾಫಿ ಅಂತೆ, ಕಾಫಿ ಕುಡಿ. ಕಾಫಿ ಇನ್ನು ಕುಡ್ದೆ ಇಲ್ಲ, ಆಗ್ಲೇ ಕಲ್ಗಚ್ ಅಂತಿರಲ್ಲ. ಕುಡಿರಿ ಫಸ್ಟ್. ನಿಂದೆ ಮಾತ್ ಜಾಸ್ತಿ ಆಗ್ತಿದೆ. ಅಯ್ಯೋ, ಆ ರಂಗನಾಥ್ ಬೇರೆ ಕಾಣಿಸ್ತಿಲ್ಲ. ಏ ಕೃಷ್ಣ, ಆ ಎಲೆಗಳೆತ್ಬಿಟ್ಟು ಟೇಬಲ್ ಕ್ಲೀನ್ ಮಾಡ್ಬಿಡು. ಎಲೆ ಎತ್ತಿದ್ದಾರೆ ಅಳಿಯಂದ್ರು, ನಿಮ್ಮ ಅಳಿಮಯ್ಯ. ಚೆನ್ನಾಗಿ ಕ್ಲೀನ್ ಮಾಡು. ಮಾಡು ಅಳಿಯ, ಮಾಡು. ಕೃಷ್ಣ, ಆ ಸಿಲಿಂಡರ್ ಬಂದಿದೆ ನೋಡಿ, ಇಳಿಸ್ಕೊಳ್ಳೋ. ಹಾ, ಇಳಿಸ್ಕೊತೀರಣ್ಣ.
ಕುಡಿ 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 ತನ್ನು ಮಾಡ್ಕೋ ಹೊಟ್ಟೆನ ಕುಡಿ. ಅಣ್ಣ ಹಾ ತುಂಬಾ ಚೆನ್ನಾಗಿದೆ. ಹಾ. ಏನು ಬದಲಾವಣೆ ಬೇಡ. ಹಾ? ಸರಿ ಅಣ್ಣ. ಅಣ್ಣ ಕೊಡೋಣ ಇಲ್ಲಿ. ಅರೆ ಇಲ್ಲೊಂದು ಡಸ್ಟ್ಬಿನ್ ಗಿಸ್ಟ್ಬಿನ್ ಪರವಾಗಿಲ್ಲ ಇಡೋದಲ್ಲ. ಬಿಡೋಣ. ಎಲೆ ಎತ್ತೋದಿಕ್ಕೆ, ಟೇಬಲ್ ಮೇಲೆ ಇರೋದನ್ನೆಲ್ಲ ಕ್ಲೀನ್ ಮಾಡೋದಿಕ್ಕೆ, ಸಿಲಿಂಡರ್ ಹೊತ್ಕೊಂಡು ಹೋಗೋದಿಕ್ಕೆ, ಬೇರೆ ಬೇರೆ ಕೆಲ್ಸಕಾರನ್ನ ಇಟ್ಕೊಳಕ್ ಆಗೋದಿಲ್ವಾ ಅವ್ರ ಕೈಲಿ? ಅದ್ ಹಾಗಲ್ಲ ರೀ, ಅವ್ರ ಹೋಟೆಲ್ ಅಲ್ವಾ, ಅವ್ರ ಹೋಟೆಲ್ ಅವ್ರ ಕೆಲಸ ಮಾಡಿದ್ರೆ ತಪ್ಪೇನಿದೆ? ತಪ್ಪಿಲ್ಲ ಬಿಡು ತಪ್ಪಿಲ್ಲ ಬಿಡು ತಪ್ಪಿಲ್ಲ ಬಿಡಪ್ಪ. ಎಲೆ ಎತ್ತೋದಕ್ಕೂ ಅವನೇ ಬೇಕು, ಟೇಬಲ್ ಕ್ಲೀನ್ ಮಾಡೋದಕ್ಕೂ ಅವನೇ ಬೇಕು, ಸಿಲಿಂಡರ್ ಹೊತ್ಕೊಂಡು ಹೋಗೋದಕ್ಕೂ ಅವನೇ ಬೇಕು, ಪಾರ್ಸಲ್ ಕಟ್ಟೋದಕ್ಕೂ ಅವನೇ ಬೇಕು. ಅಯ್ಯೋ ಖುಷಿ ಪಡ್ಬೇಕು, ನಮ್ಮ ಅಳಿಯ ಮಲ್ಟಿ ಟ್ಯಾಲೆಂಟೆಡ್. ಮಲ್ಟಿ ಟ್ಯಾಲೆಂಟೆಡ್ ನಿನ್ನ ಅಳಿಮೆಯ ಮಲ್ಟಿ ಟ್ಯಾಲೆಂಟೆಡ್. ಕಸ ಗುಡಿಸ್ತಾನೆ, ಎಂದು ಬಾಚ್ತಾನೆ. ಅವನು ಹೇಳಿ ಸತ್ಯ ಕಣೆ, ಅಣ್ಣ ಯಜಮಾನ, ತಮ್ಮ ಕೆಲ್ಸಕಾರ. ಇವನ್ಗೆ ಗಿಣಿ ತರ ಸಾಕಿರೋ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ಬೇಕು. ಇನ್ನೊಂದ್ ನಿಮಿಷ ಇರೋದಿಲ್ಲ ನಾನು. ನಡಿ ನಡಿ ಹೋಗ್ಬಿಡೋಣ. ಹೋಗ್ಬಿಟ್ಟು ಅವ್ರಿಗೆ ಹೇಳ್ಬಿಡೋಣ ಹೆಣ್ಣು ಗಂಡು ಸಂಬಂಧ ಏನು ಇಲ್ಲ ಅಂತ ಹೇಳ್ಬಿಟ್ಟು ಹೊರಟ್ಬಿಡೋಣ. ಅಯ್ಯೋ ರೀ, ಅದು ಹೇಳು ಹೇಳ್ಬೇಕೆ. ನಡಿ, ಏನೋ ಮಾತಾಡ್ಬೇಕಂತೆ. ನಡಿ. ಅಲ್ಲ, ಅರೆ ಯಾಕೆ ಹೊರಟ್ಬಿಟ್ರಾ? ಬಂದಿದ್ ಕೆಲ್ಸ ಆಯ್ತು, ಹೊರಟಿದೀವಿ. ಹಾಗೇನಿಲ್ಲ, ಹೇಳಿದ್ನಲ್ಲ ಇಲ್ಲಿ ಸ್ವಲ್ಪ ಕೆಲಸ ಆಯ್ತು ಬಂದಿದ್ವಿ ಅಂತ. ಲೇಟ್ ಆಗತ್ತೆ, ಅದಕ್ಕೆ ಹೊರಡ್ತೀವಿ. ಮತ್ತೆ? ಬನ್ನಿ ಬನ್ನಿ ಸರಿ, ಸರಿ. ಬನ್ನಿ ಹೋಗೋಣ, ಲೇಟ್ ಆಗುತ್ತೆ ಬನ್ರಿ. ಲವ್ ಮಗ, ಏನೋ ನಡೀತಾ ಇದೆ ಇಲ್ಲಿ. ಅಲ್ಲ, ಮೊದ್ಲು ಆ ಹುಡುಗಿ ಬಂದ್ಲು, ಹೇಳ್ದೆ ಕೇಳ್ದೆ ಓಡೋಗ್ಬಿಟ್ಲು. ಆಮೇಲೆ ಅವ್ರ ಅಪ್ಪ ಅಮ್ಮ ಬಂದ್ರು, ಅವರು ಸಡನ್ ಆಗಿ ಹೇಳ್ದೆ ಕೇಳ್ದೆ ಓಡೋಗ್ಬಿಟ್ರು. ಇದನ್ನೆಲ್ಲ ನೋಡ್ತಿದ್ರೆ ನಿನ್ಗೇನು ಅನ್ನಿಸ್ತಿಲ್ವಾ? ಏಯ್, ಮೊದ್ಲೇ ನಾನು ಅವ್ಳ ಗೆಜ್ಜೆ ಹೆಂಗಪ್ಪ ವಾಪಸ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀನು ಹೊಸ ಹುಳ ಬೇರೆ ತಲೆಗ್ ಬಿಡು. ನೀನೇ ಹೇಳ್ದಲ್ಲೋ, ಸಮಸ್ಯೆ ಬಂದ್ರೆ ತಲೆ ಕೆಡ್ಸ್ಕೊಬೇಕು, ಹೋದ್ರೆ ಅಲ್ಲ ಅಂತ. ಸ್ವಲ್ಪ ಸುಮ್ಮನಿರ್ತ್ಯಾ? ಒಳ್ಳೆ ಸತ್ಯ ಹರಿಶ್ಚಂದ್ರನ್ ತರ ಮಾತು ಕೊಟ್ಟಿರೋದು ನೀನು, ನಾನಲ್ಲ. ನಾನು ಆ ಹುಡುಗಿಗೆ ಸರಿಯಾಗಿ ಅವಾಜ್ ಹಾಕಿ ಹೆದರ್ಸಿದ್ದೆ. ನೀನೇ ಎಲ್ಲ ಹಾಳು ಮಾಡಿರೋದು. ಏನು ಹೇಳು ಗುರು, ಸ್ವಲ್ಪನೂ ಧೈರ್ಯ ಇಲ್ಲ ನಿನ್ಗೆ? ಲವ್, ಅವ್ಳು ಕೊಟ್ಟಿರೋ ಟೈಮ್ ಒಳಗೆ ಗೆಜ್ಜೆ ಹೆಂಗಪ್ಪ ವಾಪಸ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಐಡಿಯಾ ಕೊಡೋ ಅಂತ ಅಂದ್ರೆ ಧೈರ್ಯ ಅದು ಇದು ಅಂತ ಬಿಟ್ಟಿ ಉಪದೇಶ ಕೊಡ್ತಾ ಇದೆಯಾ? ಆಯ್ತಾಯ್ತು, ತೊಡಲು ಬೇಡ.